ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್, ಈ ದಿವಸ ನಾನು ಸ್ಲೀವ್ಸು ಕಟಿಂಗ್ ಮತ್ತು ಮಾರ್ಕಿಂಗ್ ಎಲ್ಲ ಆಗಿದೆ. ಇವಾಗ ಯಾವ ರೀತಿ ಸ್ಲೀವ್ಸು ಜಾಯಿಂಟ್ ಹಾಕ್ಕೋಬೇಕು, ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು, ಯಾವ ರೀತಿ ಕಿನಾರಿ ಸ್ಟಿಚ್ ಹಾಕಬೇಕು, ಯಾವ್ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿನಿಂದಾಗಿ ನೋಡಿ. ಇವಾಗ ಸ್ಲೀವ್ಸು ತೊಗೊಳ್ತಾ ಇದ್ದೀನಿ. ನೋಡಿ, ಸ್ಲೀವ್ಸಿಗೆ ಈ ರೀತಿ ಪೀಸ್ ಯಾವ ರೀತಿ ಹಾಕ್ಕೋಬೇಕು, ಜಾಯಿಂಟ್ ಬಂದಾಗ ಯಾವ ರೀತಿ ಜಾಯಿಂಟ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಸ್ಲೀವ್ಸ್ ತೊಗೊಂಡಿದ್ದೀನಿ ಈ ರೀತಿ. ಇವಾಗ ಸ್ಲೀವ್ಸ್ ಈ ರೀತಿ ಕ್ಲೀನಾಗಿ ಸೆಂಟ್ರ್ ಫೋಲ್ಡ್ ಮಾಡ್ಕೋಬೇಕು. ನಾನು ಒಂದೇ ಭಾಗದಲ್ಲಿ ಜಾಯಿಂಟ್ ಬರೋ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಕಡೆ ಜಾಯಿಂಟ್ ಹಾಕ್ತಾಯಿದ್ದೀನಿ. ಓಕೆ, ಬಕ್ಕಲ್ ಬಂದುಬಿಟ್ಟು 8 ಮುಕ್ಕಾಲಿದೆ ಇದು, ಹಾಗಾಗಿ ನಾನು ಒಂದೇ ಕಡೆ ಜಾಯಿಂಟ್ ಕೊಡ್ತಾ ಇದ್ದೀನಿ. ಸ್ಲೀವ್ಸ್ ರೌಂಡ್ ಬಂದುಬಿಟ್ಟು 13 ಇಂಚಿದೆ. ಓಕೆ, ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೋಡಿ, ಇವಾಗ ಸ್ಲೀವ್ ಜಾಯಿಂಟ್ ಹಾಕ್ಕೋಬೇಕು. ತುಂಬ ಜನಿಗೆ ಏನಪ್ಪ ಅಂದರೆ ಸ್ಲೀವ್ ಜಾಯಿಂಟ್ ಹಾಕೋದು ಹೇಗೆ ಅಂತ ಗೊತ್ತಿಲ್ಲ. ಹಾಗಾಗಿ ಏನು ಮಾಡಿಬಿಡ್ತಾರೆ ಅಂದರೆ 4 ಸೈಡಲ್ಲೂ ಸ್ಲೀವ್ ಜಾಯಿಂಟನ್ನು ಕೊಟ್ಬಿಡ್ತಾರೆ. ಒಂದು ಸ್ಲೀವ್ಸಿಗೆ 2 ಸೈಡಲ್ಲಿ ಸ್ಲೀವ್ ಜಾಯಿಂಟ್ ಕೊಡ್ತಾರೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ತುಂಬ ಸ್ಟಿಚಿಂಗು ಅದು ಇದು ಅನ್ನೋದು ತುಂಬ ಕೆಲಸ ಬರುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಒಂದೇ ಸೈಡಲ್ಲಿ ಸ್ಲೀವ್ಸು ಜಾಯಿಂಟ್ ಬರೋ ರೀತಿ ಮಾಡಿಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ಒಂದೇ ಸೈಡಲ್ಲಿ ಸ್ಲೀವ್ ಜಾಯಿಂಟ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೊಂಡೋಗಿ ಒಂದೊಂದಾಗಿ ನೋಡ್ಕೊಳ್ಳಿ. ಎಷ್ಟು ಕ್ಲಿಯರಾಗಿ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿಕೊಂಡು ಇದೇ ರೀತಿ ನೋಡ್ಕೊಂಡು ಸ್ಟಿಚ್ ಮಾಡಿ. ಓಕೆ, ಹಿಂದಿನ ವಿಡಿಯೋದಲ್ಲಿ ನಾನು ಒಂದೊಂದೇ ಭಾಗಗಳನ್ನಾಗಿ ಪ್ರತಿಯೊಂದು ಭಾಗವನ್ನು ಸ್ಟಿಚಿಂಗನ್ನು ತೋರಿಸಿದ್ದೀನಿ. ಇದು ಕೂಡ ನಿಮಗೆ ಈ ಭಾಗದಲ್ಲಿ ತೋರಿಸ್ತಾ ಇದ್ದೀನಿ. ಸ್ಲೀವ್ಸು ಇನ್ನೂ 2 ಭಾಗಗಳಿದೆ, ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಹಾಗೆ ಯಾರ್ಯಾರು ವೀಡಿಯೋನ ಹಾಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಓಕೆ, ನೋಡಿ ಫ್ರೆಂಡ್, ಇವಾಗ ನಾನು ಸ್ಲೀವ್ ಜಾಯಿಂಟು ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದನ್ನು ಲೆವೆಲಾಗಿ ಕಟ್ ಮಾಡ್ಕೊತೀನಿ. ನೋಡಿ, ನಮಗೆ ಯಾವ ಲೆವೆಲ್ ಬೇಕು ಆ ಲೆವೆಲಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಮಾಮೂಲಿ ಒಂದು ಸ್ಟಿಚ್ಚಲ್ಲಿ ನಾನು ಜಾಯಿಂಟ್ ಆಗಿದೆ ಇವಾಗ. ಓಕೆ, ನೋಡಿ ಲೆವೆಲಾಗಿ ಈಗ ಸ್ಲೀವ್ಸು ಜಾಯಿಂಟ್ ಎಲ್ಲ ಮುಗಿದಿದೆ. ಇವಾಗ ಲೈನಿಂಗ್ ಅಟ್ಯಾಚ್ ಮಾಡ್ಕೊತೀನಿ. ನೋಡಿ, ಈ ರೀತಿ 2 ಸೀದಾ ಇಟ್ಕೋಬೇಕು. ಮಧ್ಯದಲ್ಲಿ ಸೀದಾ ಬರೋಂಗೆ ಮಾಡಿಕೊಂಡು ಆ ಕಡೆ ಈ ಕಡೆ ಉಲ್ಟದಲ್ಲಿ ನೋಡಿ. ಇವಾಗ ಇದು ಸೀದಾ ಇದೆ. ಓಕೆ, ಹೀಗೆ ಇಟ್ಕೊಂಡು ನೋಡಿ ತೋರಿಸಿದ್ದೀನಲ್ವ, ಅದೇ ಥರ ಇದು ಮಾಡ್ಕೊಳ್ಳಿ. ಅರ್ಧ ಇಂಚು ಮಾರ್ಜಿನ್ ಸ್ಟಿಚಿಂಗ್ ಹಾಕಬೇಕಾಗತ್ತೆ. ನೋಡಿ, ಇವಾಗ ಅರ್ಧ ಇಂಚಿಗೆ ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ. ಮತ್ತು ಒಂದಕ್ಕೊಂದು ಲೆಫ್ಟ್ ಟು ರೈಟ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಅಪೋಸಿಟಾಗಿ ಬರಬೇಕು. ಇಲ್ಲ ಅಂದರೆ ಸ್ಲೀವ್ಸ್ 2 ಒಂದೇ ಕಡೆ ನೋಡಿ, ಇಲ್ಲಿ ಮಾಡಿದ್ದೀನಲ್ವ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಅದು ಅಪೋಸಿಟ್ ಬರಬೇಕು. ಓಕೆ, ಅಪೋಸಿಟ್ ಬರೋದ್ರಿಂದ ಸ್ಲೀವ್ಸು ಕ್ಲೀನಾಗಿ ಫಿನಿಶಿಂಗ್ ಆಗಿ ಕೂರುತ್ತೆ ಮತ್ತು ಶೇಪ್ ಇರುತ್ತೆ ಸ್ಲೀವ್ಸಿಗೆ. ಓಕೆ, ಇವಾಗ ಒಂದು ನೋಡಿ ರೀತಿ ಮಾಡಿಕೊಂಡು ಒಂದು ಕಿನ್ನಾರಿ ಸ್ಟಿಚ್ ಹಾಕ್ಕೋಬೇಕು. ಉಲ್ಟಾ ಪಲ್ಟಾ ಹಾಕ್ಕೊಂಡಿದ್ದೀನಿ. ಉಲ್ಟಾ ಪಲ್ಟಾ ಹಾಕ್ಕೊಂಡು ಈ ರೀತಿ ಒಂದು ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಮಾಡ್ಕೊತಾ ಇದ್ದೀನಲ್ವ, ಈ ಥರ ಮಾಡ್ಕೊಳ್ಳಿ. ತುಂಬ ನೀಟಾಗಿ ಬರುತ್ತೆ. ನೀವು ಮಾಡಿರೋ ಕೆಲಸದಲ್ಲಿ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಕ್ಲೀನಾಗಿ ಫಿನಿಶಿಂಗ್ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಕಿನಾರಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇವಾಗ ರೌಂಡಾಗಿ ನಾನಿವಾಗ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಓಕೆ, ನೋಡಿ, ಇವಾಗ ಒಂದು ಪಾಯಿಂಟೆಡ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಪಾಯಿಂಟೆಡ್ ಸ್ಟಿಚ್ ಅಂದರೆ ಇದು ಡಾಟು ಸ್ಟಿಚ್ಚು. ಈ ಸ್ಟಿಚ್ಚು ಮತ್ತೆ ಬಿಚ್ಚಬೇಕು ಸ್ಟಿಚಿಂಗ್ ಎಲ್ಲ ಆದಮೇಲೆ. ಓಕೆ, ಡಾಟ್ ಸ್ಟಿಚ್ ಹಾಕೋದು ಹೇಗೆ ಅಂತಿದ್ರಲ್ಲ, ಈ ರೀತಿ ಹಿಂಭಾಗದಲ್ಲಿ ಕೈ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಅದೇ ಡಾಟು ಸ್ಟಿಚ್ ಅಂತೇಳಿ. ನೋಡಿ, ಇವಾಗ ಡಾಟ್ ಸ್ಟಿಚ್ ಹಾಕಿದ್ದೀನಿ. ಓಕೆ, ಈಗ ನೋಡಿ, ನಾನಿವಾಗ ಇವಾಗ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊತೀನಿ. ನೋಡಿ, ವಿಡಿಯೋ ತುಂಬ ಲಾಂಗ್ ಆಗೋದ್ರಿಂದ ನಾನು ಪ್ರತಿಯೊಂದು ಹಾಗೆ ಸ್ಟಿಚಿಂಗಲ್ಲಿ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ. ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ, ಸೈಡ್ ಎಕ್ಸ್ಟ್ರಾ ಇರೋಂಥ ಬಟ್ಟೆನ ಪೂರ್ತಿ ಕಟಿಂಗ್ ಮಾಡ್ತಾಯಿದ್ದೀನಿ ಈ ರೀತಿ. ನೋಡಿ, ಇವಾಗ ಎಲ್ಲ ಕಟಿಂಗ್ ಆಗಿದೆ 2. ಇವಾಗ ನೋಡಿ, ಕ್ರಾಸ್ ಪಟ್ಟಿ ಬೆಲ್ಟ್ ಬಂದುಬಿಟ್ಟು 4 ಒಟ್ಟು 6 ಪೀಸ್ ಬೇಕಾಗತ್ತೆ. ಒಳಗಡೆ 2 ಪೀಸು ಸ್ಟಿಪ್ಪಿಗೋಸ್ಕರ ಕೊಡಬೇಕಾಗತ್ತೆ. ಹಾಗಾಗಿ ನಾನು ಒಟ್ಟು ಒಂದೊಂದು ಬೆಲ್ಟಿಗೆ 3 ಬಟ್ಟೆ ಬರುತ್ತೆ. ನೋಡಿ, ಇವಾಗ ಇದು ಸ್ಟಿಪ್ಪಿ ಕಟ್ ಮಾಡ್ಕೊಂಡಿರೋ ಬಟ್ಟೆ. ಅದ್ರ ಮೇಲ್ಗಡೆ ನೋಡಿ, ಇದು ಬ್ಲೌಸ್ ಬಟ್ಟೆ ತೊಗೊಂಡಿದ್ದೀನಿ. ಅದರಲ್ಲಿ 2 ಪೀಸ್ ಇರುತ್ತೆ. ಅದನ್ನು ಇವಾಗ ಸೀದಾ ಮಾಡಾಕ್ಕೊಂಡಿದ್ದೀನಿ. ನೋಡಿ, ಒಟ್ಟು 3 ಬಟ್ಟೆ ಬೇಕಾಗತ್ತೆ. ಸ್ಟಿಪ್ ಹಾಕಿದ್ರೆ ಮಾತ್ರ ಬ್ಲೌಸು ಕ್ಲೀನಾಗಿ ಕೂರುತ್ತೆ. ಓಕೆ, ಈ ರೀತಿ ಸ್ಟಿಪ್ಪನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಕಟ್ ಮಾಡಿಕೊಂಡು ನೋಡಿ, ಈ ರೀತಿ
ಸ್ಟಿಚಿಂಗ್ ಮಾಡ್ಕೊಳ್ಳಿ. ಅರ್ಧ ಇಂಚ್ ಇದು ಕೂಡ ಅರ್ಧ ಇಂಚ್ ಮಾರ್ಜಿನ್ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇವಾಗ ಈ ರೀತಿ ಮಾಡ್ಕೊಂಡಿದ್ದೀನಿ. ಓಕೆ, ಮತ್ತು ಇನ್ನೊಂದನ್ನು ಆಪೋಸಿಟ್ಟಾಗಿ ಲೆಫ್ಟ್ ರೈಟು ಬರುತ್ತೆ, ನೋಡ್ಕೊಳ್ಳಿ. ಓಕೆ, ಸ್ಲೀವ್ಸು ಲೆಫ್ಟ್ ಟು ರೈಟ್ ಇರುತ್ತೆ, ಫ್ರಂಟ್ ಭಾಗ ಲೆಫ್ಟ್ ಟು ರೈಟ್ ಇರುತ್ತೆ. ಪ್ರತಿಯೊಂದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೊಂಡೋಗಿ. ಈ ರೀತಿ ಇರೋದನ್ನು ನನಗೆ ಪಲ್ಟಾಯಿಸ್ಕೊಂಡಿದ್ದೀನಿ. ನೋಡಿ ಇವಾಗ ಒಂದು ಕಿನ್ನರಿ ಸ್ಟಿಚ್ ಹಾಕಬೇಕಾಗತ್ತೆ. ನೋಡಿ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಈ ವಿಡಿಯೋನ 5-6 ಭಾಗಗಳನ್ನಾಗಿ ಮಾಡಿದ್ದೀನಿ. ಒಂದಾದಮೇಲೆ ಒಂದು ಹಾಕ್ತಾಯಿದ್ದೀನಿ. ನೋಡ್ಕೊಳ್ಳಿ, ಕ್ಲೀನಾಗಿ ನೋಡಿಕೊಂಡು ಸ್ಟಿಚಿಂಗನ್ನು ಕಲೀರಿ. ಒಂದು ಸತಿ ನೋಡಿದ್ರೆ ಅಂದರೆ ಖಂಡಿತವಾಗಿಯೂ ನೀವು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೋಡಿ ಈ ರೀತಿ ಸುತ್ತ ರೌಂಡಾಗಿ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ನೋಡಿ ಫುಲ್ ಇವಾಗ ಅಟ್ಯಾಚ್ ಆಗಿದೆ. ಓಕೆ ಫ್ರೆಂಡ್, ನೋಡಿ ಇವಾಗ ಫುಲ್ ಬೆಲ್ಟನ್ನು ನಾನು ಇದನ್ನು ಕ್ರಾಸ್ ಪಟ್ಟಿ ಬೆಲ್ಟ್ ಅಂತೀವಿ. ಓಕೆ, ಫ್ರಂಟ್ ಭಾಗದಲ್ಲಿ ಕ್ರಾಸ್ ಪಟ್ಟಿ ಬೆಲ್ಟ್ ಅಂತ ಬರುತ್ತೆ, ಅದನ್ನು ಇದು ಕಟ್ ಮಾಡ್ಕೊತಾ ಇರೋದು. ಓಕೆ, ಇವಾಗ ಲೈನಿಂಗ್ ಎಲ್ಲ ಫುಲ್ ಕಟಿಂಗ್ ಮಾಡಿಕೊಂಡು ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ನಾನು ಸ್ಟಿಚಿಂಗು ಫುಲ್ ಬ್ಲೌಸನ್ನು ಎಲ್ಲ ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ಇಲ್ಲಿವರೆಗೆ ಲೈನಿಂಗ್ ಅಟ್ಯಾಚ್ ಮಾಡೋದು ಯಾವ ರೀತಿ ಮತ್ತು ಯಾವ್ಯಾವ ಭಾಗನ ಯಾವ್ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು, ಸ್ಟಿಚಿಂಗ್ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬಾಯ್ ಫ್ರೆಂಡ್.